ಯಾರು ಆ ಹುಡುಗರ ಹ್ಮ್ ಎಲ್ರು ಸೇರಿ ಹೊಡೆದಿರೋದು. ಬರೆಲ್ಲ ಹಾಕಿಯಾರಲ್ಲ, ಕಬ್ಣ ಕಾಯಿಸಿ ಬರೆ ಹಾಕಿ ಅದು ಮಾಡಿ ಇದು ಮಾಡಿ ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ. ಲಾರಿಗ ಅಲ್ಲಿ ಸೀಸಿಂಗ್ ಗಾಡಿಗಳಿರುತ್ತೆ, ಲಾರಿ ಬಸ್ಗಳು ಆಟೋಗಳು ಅದೆಲ್ಲ. ಇವನಿರ ಯೂಸ್ ಬಾಡಿಗೆ ಅವನಿರ ಹುಡುಗ ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿಯಂಗೆ ಎಸಿತಾನೆ ಗೋಡೆಗೆ. ಯಾರು? ದರ್ಶನ್. ವಿಡಿಯೋ ಇದೆಯಾ? ಎಲ್ಲ CC ಕ್ಯಾಮ್ರಾ ರೆಕಾರ್ಡಿಂಗ್ ಇದೆ. ಹೌದಾ? ಬಂಧುಗಳೇ, ಆರಂಭದಲ್ಲಿ ಆಡಿಯೋ ಒಂದನ್ನ ಕೇಳಿಸ್ಕೊಂಡ್ರಿ. ಈ ಆಡಿಯೋ ಕೇಳಿಸ್ಕೊಳ್ತಾ ಇದ್ದ ಹಾಗೆ ಘಟನೆ ಹೇಗೆ ನಡೀತು, ಅಲ್ಲಿ ಭೀಕರತೆ ಹೇಗಿತ್ತು ಅನ್ನೋದು ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಬಂಧುಗಳೇ, ಇಲ್ಲಿಯವರೆಗೆ ದರ್ಶನ್ ಅಂಡ್ ಗ್ಯಾಂಗ್ ಆ ಪಟ್ಟಣಗೆರೆಯ ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಎನ್ನುವಂತ ಆ ವ್ಯಕ್ತಿಗೆ ಯಾವ ರೀತಿಯಾಗಿ ಟಾರ್ಚರ್ ಅನ್ನ ಕೊಟ್ಟರು, ಆ ಭೀಕರತೆ ಹೇಗಿತ್ತು ಎನ್ನುವಂತ ವಿಚಾರವನ್ನು ನಾವೆಲ್ಲರೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ. ಹಾಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಏನಿದೆ ಎನ್ನುವಂತ ಸಂಗತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಆದ್ರೆ ಇದೀಗ ಓರ್ವ ಪೊಲೀಸ್ ಅಧಿಕಾರಿ ತನ್ನ ಆಪ್ತನ ಜೊತೆಗೆ ಮಾತನಾಡಿರುವಂತ ಆಡಿಯೋ ವೈರಲ್ ಆಗಿದೆ. ಈ ಪೊಲೀಸ್ ಅಧಿಕಾರಿ ಯಾರು ಅಂದ್ರೆ, ಈ ದರ್ಶನ್ ಅನ್ನ ಅರೆಸ್ಟ್ ಮಾಡೋದಕ್ಕೆ ಹೋದಂತ ತಂಡದಲ್ಲಿ ಇದ್ದಂತ ಅಧಿಕಾರಿಯೊಬ್ಬರು ತಮ್ಮ ಆಪ್ತನ ಜೊತೆಗೆ ಮಾತನಾಡಿರುವಂತ ಆಡಿಯೋ ಅದು. ಅದರಲ್ಲಿ ಅವರು ಸಾಕಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಮೊದಲಿಗೆ ಆ ಶೆಡ್ ನಲ್ಲಿ ನಡೆದಂತಹ ಆ ಭೀಕರತೆಗೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಅದಕ್ಕೂ ಮುನ್ನ ಅವ್ರು ಹೇಳ್ತಾ ಇರೋದು, ದರ್ಶನ್ ಅನ್ನ ಯಾಕೆ ಅರೆಸ್ಟ್ ಮಾಡಿದ್ವಿ ಅಂದ್ರೆ ನಮಗೆ ಸಾಲಿಡ್ ಆಗಿರುವಂತ ಪ್ರೂಫ್ ಸಿಕ್ತು, ಎವಿಡೆನ್ಸ್ ಸಿಕ್ತು. ಅದರಲ್ಲೂ ಕೂಡ ಆ ಪಟ್ಟಣಗೆರೆಯ ಶೆಡ್ ಒಳಗಡೆ ಇದ್ದಂತ CC ಕ್ಯಾಮ್ರಾ ಫೂಟೇಜಸ್ ಸಿಕ್ತು ಅಂತ. ಆ CC ಕ್ಯಾಮ್ರಾ ಫೂಟೇಜಸ್ ಅಂದ್ರೆ CC ಕ್ಯಾಮ್ರಾವನ್ನಲ್ಲಿ ಯಾಕೆ ಹಾಕಿದ್ರು ಅಂದ್ರೆ, ಸೀಸ್ ಮಾಡಿದಂತ ವೆಹಿಕಲ್ಸ್ ಗಳನ್ನ ತಂದು ಇಡ್ತಾ ಇದ್ದಂತ ಶೆಡ್ ಅದು. ಆ ವೆಹಿಕಲ್ಸ್ ಅನ್ನ ಯಾರು ಕತ್ಕೊಂಡು ಹೋಗಬಾರ್ದು, ಅಲ್ಲಿ ಬೇರೆ ಚಟುವಟಿಕೆ ನಡಿಬಾರ್ದು ಎನ್ನುವ ಕಾರಣಕ್ಕಾಗಿ CC ಕ್ಯಾಮ್ರಾವನ್ನ ಹಾಕಿದ್ರು. ಆ CC ಕ್ಯಾಮ್ರಾವೇ ಇದೀಗ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಉರುಳಾಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದರಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆಯಂತೆ. ಅಲ್ಲಿ ಭೀಕರತೆ ಹೇಗಿತ್ತು ಅಂದ್ರೆ, ಆ ರೇಣುಕಾ ಸ್ವಾಮಿ ಅನ್ನುವಂಥ ವ್ಯಕ್ತಿಯನ್ನ ಕರ್ಕೊಂಡು ಬಂದ್ರಲ್ಲ, ಅತ್ಯಂತ ಕೃಶಿವಾಗಿದ್ದಂಥ ದೇಹ, ತೆಳ್ಳಗಿದ್ದಂಥ ವ್ಯಕ್ತಿ ಆತ. ದರ್ಶನ್ನ 1% ಕೂಡ ಆ ವ್ಯಕ್ತಿ ಇಲ್ಲ. ಆ ವ್ಯಕ್ತಿಯನ್ನ ಸ್ವತಃ ದರ್ಶನ್ ಕೋಳಿ ಎಸ್ದ ಹಾಗೆ ಮೇಲ್ಗಡೆ ಎಸ್ದು ಬಿಡ್ತಾರಂತೆ. ಆ ವ್ಯಕ್ತಿ ಮೇಲ್ಗಡೆ ಹಾರಿ ಕೆಳಗಡೆ ಬಿದ್ದು ಬಿಡ್ತಾರೆ. ಅಲ್ಲಿಗೆ ಹೆಚ್ಚು ಕಡಿಮೆ ಅರ್ಧಕ್ಕರ್ಧ ಆ ವ್ಯಕ್ತಿಗೆ ಪ್ರಾಣ ಹೊರಟೋಗಾಗ್ಬಿಟ್ಟಿತ್ತು. ಅಷ್ಟು ಮಾತ್ರ ಅಲ್ಲ, ಕಬ್ಬಿಣದ ಸಲಾಕೆಯನ್ನ ಅಥವಾ ಕಬ್ಬಿಣವನ್ನ ಕಾಯಿಸಿ ಆತನಿಗೆ ಬರೆ ಹಾಕಿಬಿಟ್ಟಿದ್ದಾರಂತೆ. ನಾವು ಆ ಫೋಟೋವನ್ನ ಗಮನಿಸಿದಾಗ ಕಾಲಿನ 2 ಭಾಗದಲ್ಲೂ ಕೂಡ ಸುಟ್ಟ ಗಾಯ ಆಗಿತ್ತು. ಯಾರಿಗೂ ಕೂಡ ಇಲ್ಲಿವರೆಗೆ ಕ್ಲಾರಿಟಿ ಸಿಗ್ತಾ ಇರಲಿಲ್ಲ, ಏನು ಸುಟ್ಟ ಗಾಯ ಅದು, ಏನಾದರೂ ಸುಡುವಂತ ಕೆಲಸವನ್ನ ಮಾಡಿದ್ರೆ ಏನು ಕತೆ ಅಂತ. ಆದ್ರೆ ಈಗ ಪೊಲೀಸ್ ಅಧಿಕಾರಿಯ ಆಡಿಯೋ ಇಂದ ಕ್ಲಾರಿಟಿ ಸಿಗ್ತಾ ಇದೆ. ಕಬ್ಬಿಣದ ಸಲಾಕೆಯನ್ನ ಚೆನ್ನಾಗಿ ಕಾಯಿಸಿ ಆತನ ಕಾಲಿಗೆ ಬೇರೆ ಬೇರೆ ಭಾಗಕ್ಕೆ ಬರೆ ಎಳೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಬಂಧುಗಳೇ, ಆ ಭೀಕರತೆಯನ್ನ ಊಹೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಇಷ್ಟೆಲ್ಲ ಆದ್ಮೇಲೂ ಕೂಡ ನೀವು ದರ್ಶನ್ರನ್ನ ಸಮರ್ಥನೆ ಮಾಡ್ಕೊಳ್ತೀರಿ, ದರ್ಶನ್ ಬಾಸ್ ಜೈ ಬಾಸ್ ಅಂತೀರಿ ಅಂದ್ರೆ ನಾವು ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ದೇಶವೇ ಹೀಗೆ, ನಮ್ಮಲ್ಲಿ ಇಂಥ ಜನರಿದ್ದಾರೆ, ಪುಣ್ಯವಂತರು ನಾವು ಅನ್ನಬೇಕಷ್ಟೇ. ಬರೆ ಹಾಕಿದ್ದಾರಂದ್ರೆ ಯೋಚನೆ ಮಾಡಿ, ಆ ವ್ಯಕ್ತಿ ಅದೆಂತಹ ನೋವನ್ನು ಅನುಭವಿಸಿರ್ಬೋದು, ಅದೆಂತಹ ಸಂಕಟವನ್ನು ಅನುಭವಿಸಿರ್ಬೋದು ಅಂತ. ಅಷ್ಟಕ್ಕೆ ಸುಮ್ಮನಾಗಿಲ್ಲ, ಕೋಳಿ ಎತ್ತಂಗ್ ಮೇಲೆ ಎಸ್ತಾ ಹಾಕ್ಬಿಟ್ರ, ಬರೆಯನ್ನ ಹಾಕಿಬಿಟ್ರ. ಅದಾದ ಬಳಿಕವೂ ಕೂಡ ಇವರ ನಿರಂತರವಾದಂಥ ಟಾರ್ಚರ್ ಮುಂದುವರಿತಾ ಹೋಗುತ್ತೆ. ಆ ಮನುಷ್ಯನಿಗೆ ಸಹಿಸಿಕೊಳ್ಳಲಾಗದಷ್ಟರ ಮಟ್ಟಿಗೆ ಟಾರ್ಚರ್ ಅನ್ನು ಕೊಟ್ಟಿದ್ದಾರೆ. ಫುಟ್ಬಾಲ್ ಒದ್ದಂಗೆ ಒದ್ದಿದ್ದಾರೆ, ವಾಲಿಬಾಲ್ ಆಡ್ದಂಗೆ ಆತನ ಆ ಕಡೆಯಿಂದ ಈ ಕಡೆ ಎಸ್ತಿದ್ದಾರೆ. ಕೊನೆಗೆ ಮರ್ಮಾಂಗಕ್ಕೆ ಒದ್ದು ಬಿಟ್ಟಿದ್ದಾರೆ. ಅದನ್ನು ತಡ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಇಲ್ಲಿವರೆಗೆ ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೀವಿ, ದರ್ಶನ್ ಇದ್ರಂತೆ, ಆರೋಪಿಗಳು ಬಾಯಿ ಬಿಟ್ರಂತೆ, ಹಾಗೆ ಹೀಗೆ ಅಂತ. ಆದರೆ ಈ ಪೊಲೀಸ್ ಅಧಿಕಾರಿ CC ಕ್ಯಾಮ್ರಾ ಫೂಟೇಜಸ್ ಆಧಾರದ ಮೇಲೆ ಅವ್ರು ಹೇಳ್ತಿದ್ದಾರೆ, ಹೌದು ದರ್ಶನ್ ಇದ್ರು, ದರ್ಶನ್ನೇ ಹಲ್ಲೆಯನ್ನ ಮಾಡಿದ್ರು ಅಂತ ಹೇಳಿ. ಇದೆಲ್ಲವೂ ಕೂಡ ಆಡಿಯೋದಲ್ಲಿ ನೀಟಾಗಿ ರೆಕಾರ್ಡ್ ಆಗಿದೆ. ನೀವು ಆರಂಭದಲ್ಲಿ ಕೇಳಿಸ್ಕೊಂಡ್ರೆ ಅಲ್ಲಿಗೆ ಆ ಭೀಕರತೆ ಹೇಗಿತ್ತು ಅನ್ನೋದು ನಮಗೆ ಬಹಳ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಹಾಗೆ ಇನ್ನೊಂದು ಆಡಿಯೋ ತುಣುಕನ್ನ ಕೇಳಿಸ್ಕೊಳ್ಳಿ, ಅದರಲ್ಲಿ ಇನ್ನಷ್ಟು ವಿಚಾರ. ಇಲ್ಲಾಂದ್ರೆ ಸುಮ್ಮನೆ ಎಂತ ಹೈ ಪ್ರೆಷರ್ ಗೊತ್ತಾ, ಇನ್ಫ್ಲುಯೆನ್ಸ್ಗಳು. ಹೌದಾ? ಎಷ್ಟು ಇನ್ಫ್ಲುಯೆನ್ಸ್ ಗಳು ಗೊತ್ತಾ, ಅವ್ನ ಅರೆಸ್ಟ್ ಮಾಡಬಾರ್ದು. ಕಾಂಗ್ರೆಸ್ ಇರಲ್ಲ ಫೇವರ್ ಆಗಿ, ಯಾಕಂದ್ರೆ ಈಸ್ ಅಗೇನ್ಸ್ಟ್ ಇವರಲ್ಲ. ಹೌದು ಅಲ್ಲ, ಇಲ್ಲಿ ಬಂದ್ಬಿಟ್ಟು ಯಾರು ರಾಜಕೀಯ ತಂದಿಲ್ಲ, ಬಟ್ ಇನ್ಫ್ಲುಯೆನ್ಸ್ ಜಾಸ್ತಿ ಪ್ರೆಷರ್ ಬಂತು. CP ಸಾಹೇಬ್ರಿಗೆ ಜಾಸ್ತಿ ಪ್ರೆಷರ್ ಬಂತು, ಅರೆಸ್ಟ್ ಮಾಡ್ಬೇಡಿ ಅಂದ್ಬಿಟ್ಟು. ಯಾವ್ದಕ್ಕೂ ಜಗ್ಗಿಲ್ಲ, ಎತ್ತಾಕೊಂಡ್ ಬಂದಿದೆ, ಸ್ಟ್ರಾಂಗ್ ಆಯ್ತು. ಆಡಿಯೋವನ್ನ ಕೇಳಿಸ್ಕೊಂಡ್ರೆ ಈಗ ತುಂಬಾ ಜನರಿಗೆ ಇರುವಂತ ಪ್ರಶ್ನೆ ಅಂದ್ರೆ, ನಟ ದರ್ಶನ್ಗೆ ಬೇಲ್ ಸಿಗಬಹುದಾ, ಜಾಮೀನು ಸಿಗಬಹುದಾ ಅನ್ನೋದು ತುಂಬಾ ಜನರಲ್ಲಿ ಇರುವಂತ ಪ್ರಶ್ನೆ. ಅದರಲ್ಲಿ ಪೊಲೀಸ್ ಅಧಿಕಾರಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನು ಗಮನಿಸಿದ್ದೇವೆ, ಅದು ಅತ್ಯಂತ ಭೀಕರವಾಗಿದೆ, ಬ್ರೂಚುಯಲ್ ಮರ್ಡರ್ ಅಂದ್ರೆ ಅತ್ಯಂತ ಭೀಕರವಾದಂತ ಹತ್ಯೆ ಎನ್ನುವಂತ ವಿಚಾರವನ್ನು ಅವರು ಹೇಳ್ತಾ ಹೋಗ್ತಾರೆ. ಸಲ್ಮಾನ್ ಖಾನ್ ವಿಚಾರ, ಬೇರೆ ಬೇರೆ ವಿಚಾರ ಪ್ರಸ್ತಾಪ ಮಾಡ್ತಾರೆ. ಸಲ್ಮಾನ್ ಖಾನ್ ಆದ್ರೂ ಆಕ್ಸಿಡೆಂಟು, ಸಲ್ಮಾನ್ ಖಾನ್ ನಂತರ ಜಿಂಕೆ ಹೊಡೆದಿದ್ದು, ಇಂಥವೆಲ್ಲವೂ ಕೂಡ ಆಗಿತ್ತು. ಆದ್ರೆ ಇಲ್ಲಿದೆಯಲ್ಲ, ಅತ್ಯಂತ ಭೀಕರ, ಅತ್ಯಂತ ಅಮಾನುಷವಾಗಿರುವಂತ ಕೃತ್ಯ. ಹೀಗಾಗಿ ಯಾವುದೇ ಕೃತ್ಯಕ್ಕೆ ನಾವು ಕಂಪೇರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ದರ್ಶನ್ ಎಲ್ಲೇ ಹೋದ್ರೂ ಕೂಡ ಅವ್ರು ಹೇಳ್ತಾರೆ 1 ವರ್ಷ ಬೇಲ್ ಸಿಗೋದಿಲ್ಲ, ಕನಿಷ್ಠ 6 ತಿಂಗಳಂತೂ ಯಾವುದೇ ಕಾರಣಕ್ಕೂ ಬೇಲ್ ಸಿಗೋದಿಲ್ಲ.
ಎಲ್ಲೇ ಪ್ರಯತ್ನ ಪಟ್ಟರು ಬೇಲ್ ಸಿಗೋದಿಲ್ಲ. ಈ ಮನುಷ್ಯ ಕೊನೆಯದಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಕೂಡ ಈ ವ್ಯಕ್ತಿಗೆ ಜಾಮೀನು ಸಿಗೋದಿಲ್ಲ. ಅಷ್ಟರ ಮಟ್ಟಿಗೆ ಇದು ಭೀಕರವಾಗಿರುವಂತಹ ಹತ್ಯೆ, ಭೀಕರವಾಗಿರುವಂತಹ ಪ್ರಕರಣ. ಎಂಥ ಲಾಯರ್ ಅನ್ನ ಇಟ್ಕೊಳ್ಳಿ, ಒಂದಷ್ಟು ಲಾಯರ್ಗಳ ಹೆಸರನ್ನು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಇಂಥ ದೊಡ್ಡ ದೊಡ್ಡ ಲಾಯರ್ಗಳಿದ್ದಾರಲ್ಲ, ಅಂತ ಲಾಯರ್ ಅನ್ನ ಇಟ್ಕೊಂಡು ಇವರು ತನಿಖೆಯನ್ನ ಅಂದ್ರೆ ಕೇಸನ್ನ ಮುಂದುವರಿಸಿಕೊಂಡು ಹೋದ್ರೂ ಕೂಡ ಬೇಲ್ ಸಿಗೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇದು ಆರಂಭದಲ್ಲಿ ಇದ್ದಂಥ ವಿಚಾರ. ಆದ್ರೆ ಈಗ ಏನಾಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಫೈನಲಿ ಚಾರ್ಜ್ ಶೀಟ್ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ನಿಜವಾಗ್ಲೂ ಸಾಕ್ಷಿಯನ್ನ ಸಂಗ್ರಹಿಸ್ತಾರ, ನಿಜವಾಗ್ಲೂ ಸಾಕ್ಷಿಗಳ ಹೇಳಿಕೆಯನ್ನ ದಾಖಲಿಸ್ತಾರ, ಇದೆಲ್ಲವೂ ಕೂಡ ಸ್ವಲ್ಪ ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ಓರ್ವ ಮಂತ್ರಿಯೊಬ್ರು ಕರೆ ಮಾಡಿ ಒತ್ತಡವನ್ನ ಹೇರ್ತಿದ್ದಾರಂತೆ. ದರ್ಶನ್ ಹಾಗೆ ಪವಿತ್ರ ಗೌಡ A1 A2 ಇದ್ದಾರಲ್ಲ, ಪವಿತ್ರ A1 ದರ್ಶನ್ A2, ಇವರಿಬ್ಬರನ್ನ A16 A17 ಮಾಡಬೇಕು ಅಂತ. ಆಗ ಜಾಮೀನು ಸಿಗುತ್ತೆ. ಈ ಕಾರಣಕ್ಕೆ ಹಾಗೇನಾದ್ರೂ ಮಾಡಬಹುದಾ ಎನ್ನುವ ರೀತಿಯಲ್ಲಿ ಮಂತ್ರಿಗಳು ಒತ್ತಡವನ್ನ ಹೇರ್ತಿದ್ದಾರಂತೆ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಆದ್ರೆ ಆರಂಭದಲ್ಲಿ ಆ ಪೊಲೀಸ್ ಅಧಿಕಾರಿ ಹೇಳ್ತಾ ಹೋಗೋದು ಯಾವುದೇ ರೀತಿಯಲ್ಲೂ ಕೂಡ ಬೇಲ್ ಸಿಗೋದಿಲ್ಲ ಅಂತ. ಹಾಗೆ ಇನ್ನೊಂದು ಆಡಿಯೋ ತುಣುಕಿದೆ, ಅದನ್ನು ಕೇಳಿಸ್ಕೊಳ್ಳಿ. ಬಟ್ ಬೇಲ್ ಸಿಗೋದು ತುಂಬಾ ಕಷ್ಟ. ಹೌದಾ? ಅಂದ್ರೆ 1 ವರ್ಷ ಹೇಳ್ಕೊಂಡು ಹೋಗ್ತದೆ ಬೇಲ್. ಒಂದ್ ವರ್ಷ, 1 ವರ್ಷ ಮಿನಿಮಮ್ ಅಂದ್ರೆ 3 ತಿಂಗಳು ಹೊರ ಬರಲ್ಲ. 3 ತಿಂಗಳು 6 ತಿಂಗಳು ಬರಲ್ಲ. ಹೌದಾ? ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಇವನು. ಸುಪ್ರೀಂ ಕೋರ್ಟ್ ಬೇಲ್ ಸಿಗಲ್ಲ, ಹೈಕೋರ್ಟ್ಗೂ ಸಿಗಲ್ಲ. ಹೌದಾ? ಬಸ್ ಪೋಸ್ಟ್ ಮಾರ್ಟಮ್ ಅಲ್ಲಿ ಎಷ್ಟು ಭೀಕರ ಆಗಿದೆ ಗೊತ್ತಾ? ಥ್ರೋಟ್ ಕಟ್ ಆಗಿದೆ. ಹೌದು, ನೋಸ್ ಕಟ್ ಆಗಿದೆ. ಹೌದು. ಆಡಿಯೋವನ್ನ ಕೇಳಿಸ್ಕೊಂಡ್ರೆ ಈಗ ತುಂಬಾ ಜನರಿಗೆ ಇರುವಂತ ಪ್ರಶ್ನೆ ಅಂದ್ರೆ, ನಟ ದರ್ಶನ್ಗೆ ಬೇಲ್ ಸಿಗಬಹುದಾ, ಜಾಮೀನು ಸಿಗಬಹುದಾ ಅನ್ನೋದು ತುಂಬಾ ಜನರಲ್ಲಿ ಇರುವಂತ ಪ್ರಶ್ನೆ. ಅದರಲ್ಲಿ ಪೊಲೀಸ್ ಅಧಿಕಾರಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನು ಗಮನಿಸಿದ್ದೇವೆ, ಅದು ಅತ್ಯಂತ ಭೀಕರವಾಗಿದೆ, ಬ್ರೂಚುಯಲ್ ಮರ್ಡರ್ ಅಂದ್ರೆ ಅತ್ಯಂತ ಭೀಕರವಾದಂತಹ ಹತ್ಯೆ ಎನ್ನುವಂತ ವಿಚಾರವನ್ನು ಅವರು ಹೇಳ್ತಾ ಹೋಗ್ತಾರೆ. ಸಲ್ಮಾನ್ ಖಾನ್ ವಿಚಾರ, ಬೇರೆ ಬೇರೆ ವಿಚಾರ ಪ್ರಸ್ತಾಪ ಮಾಡ್ತಾರೆ. ಸಲ್ಮಾನ್ ಖಾನ್ ಆದ್ರೂ ಆಕ್ಸಿಡೆಂಟು, ಸಲ್ಮಾನ್ ಖಾನ್ ನಂತರ ಜಿಂಕೆ ಹೊಡೆದಿದ್ದು, ಇಂಥವೆಲ್ಲವೂ ಕೂಡ ಆಗಿತ್ತು. ಆದ್ರೆ ಇಲ್ಲಿ ಇದೆಯಲ್ಲ ಅತ್ಯಂತ ಭೀಕರ, ಅತ್ಯಂತ ಅಮಾನುಷವಾಗಿರುವಂತ ಕೃತ್ಯ. ಹೀಗಾಗಿ ಯಾವುದೇ ಕೃತ್ಯಕ್ಕೆ ನಾವು ಕಂಪೇರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ದರ್ಶನ್ ಎಲ್ಲೇ ಹೋದ್ರೂ ಕೂಡ ಅವ್ರು ಹೇಳ್ತಾರೆ 1 ವರ್ಷ ಬೇಲ್ ಸಿಗೋದಿಲ್ಲ, ಕನಿಷ್ಠ 6 ತಿಂಗಳಂತೂ ಯಾವುದೇ ಕಾರಣಕ್ಕೂ ಬೇಲ್ ಸಿಗೋದಿಲ್ಲ. ಎಲ್ಲೇ ಪ್ರಯತ್ನ ಪಟ್ಟರು ಬೇಲ್ ಸಿಗೋದಿಲ್ಲ. ಈ ಮನುಷ್ಯ ಕೊನೆಯದಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಕೂಡ ಈ ವ್ಯಕ್ತಿಗೆ ಜಾಮೀನು ಸಿಗೋದಿಲ್ಲ. ಅಷ್ಟರ ಮಟ್ಟಿಗೆ ಇದು ಭೀಕರವಾಗಿರುವಂತಹ ಹತ್ಯೆ, ಭೀಕರವಾಗಿರುವಂತಹ ಪ್ರಕರಣ. ಎಂಥ ಲಾಯರ್ ಅನ್ನ ಇಟ್ಕೊಳ್ಳಿ, ಒಂದಷ್ಟು ಲಾಯರ್ಗಳ ಹೆಸರನ್ನು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಇಂಥ ದೊಡ್ಡ ದೊಡ್ಡ ಲಾಯರ್ಗಳಿದ್ದಾರಲ್ಲ, ಅಂತ ಲಾಯರ್ ಅನ್ನ ಇಟ್ಕೊಂಡು ಇವರು ತನಿಖೆಯನ್ನ ಅಂದ್ರೆ ಕೇಸನ್ನ ಮುಂದುವರಿಸಿಕೊಂಡು ಹೋದ್ರೂ ಕೂಡ ಬೇಲ್ ಸಿಗೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇದು ಆರಂಭದಲ್ಲಿ ಇದ್ದಂಥ ವಿಚಾರ. ಆದ್ರೆ ಈಗ ಏನಾಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಫೈನಲಿ ಚಾರ್ಜ್ ಶೀಟ್ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ನಿಜವಾಗ್ಲೂ ಸಾಕ್ಷಿಯನ್ನ ಸಂಗ್ರಹಿಸ್ತಾರ, ನಿಜವಾಗ್ಲೂ ಸಾಕ್ಷಿಗಳ ಹೇಳಿಕೆಯನ್ನ ದಾಖಲಿಸ್ತಾರ, ಇದೆಲ್ಲವೂ ಕೂಡ ಸ್ವಲ್ಪ ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ಓರ್ವ ಮಂತ್ರಿಯೊಬ್ರು ಕರೆ ಮಾಡಿ ಒತ್ತಡವನ್ನ ಹೇರ್ತಿದ್ದಾರಂತೆ. ದರ್ಶನ್ ಹಾಗೆ ಪವಿತ್ರ ಗೌಡ A1 A2 ಇದ್ದಾರಲ್ಲ, ಪವಿತ್ರ A1 ದರ್ಶನ್ A2, ಇವರಿಬ್ಬರನ್ನ A16 A17 ಮಾಡಬೇಕು ಅಂತ. ಆಗ ಜಾಮೀನು ಸಿಗುತ್ತೆ. ಈ ಕಾರಣಕ್ಕೆ ಹಾಗೇನಾದ್ರೂ ಮಾಡಬಹುದಾ ಎನ್ನುವ ರೀತಿಯಲ್ಲಿ ಮಂತ್ರಿಗಳು ಒತ್ತಡವನ್ನ ಹೇರ್ತಿದ್ದಾರಂತೆ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಆದ್ರೆ ಆರಂಭದಲ್ಲಿ ಆ ಪೊಲೀಸ್ ಅಧಿಕಾರಿ ಹೇಳ್ತಾ ಹೋಗೋದು ಯಾವುದೇ ರೀತಿಯಲ್ಲೂ ಕೂಡ ಬೇಲ್ ಸಿಗೋದಿಲ್ಲ ಅಂತ. ಹಾಗೆ ಇನ್ನೊಂದು ಆಡಿಯೋ ತುಣುಕಿದೆ, ಅದನ್ನು ಕೇಳಿಸ್ಕೊಳ್ಳಿ. ಅವನು ರೂಡ್ ಬಾಸ್, ಅವನು ತುಂಬಾ. ಹೌದಾ? ಅವ್ನು ತುಂಬಾ ರೂಡ್. ಅದು ಕುಡಿದು ಬಿಟ್ರಂತ ಅವ್ನು ಹಿಡಿಯಕ್ಕೆ ಆಗಲ್ಲ. ಅವ್ನು ಕುಡಿದು ಬಿಟ್ರಂತ ಹಿಡಿಯಕ್ಕೆ ಆಗಲ್ಲ, ಅಷ್ಟೊಂದು ರೂಡ್ ಅವನು. ಸುಮ್ನೆ ಹೋಗ್ಬಿಟ್ಟು ತಿರ್ಗ ನೋಡ ಅಲ್ಲಿ ಆ ಹುಡುಗಿಗೂ ಹೊಡೆದಿದ್ದಾನೆ ಅವನು. ಆ ಹುಡುಗಿಗೂ ಹೊಡೆದಿದ್ದಾನೆ, ಆ ಪವಿತ್ರ ಗೌಡಗೆ. ವಿಡಿಯೋದಲ್ಲ? ಹೌದು, ಪವಿತ್ರ ಗೌಡಗೆ ಹೊಡೆದು ಅವಳು ಹೋಗಿ ಅಡ್ಮಿಟ್ ಆಗಿ RR ಹಾಸ್ಪಿಟಲ್ ಅಲ್ಲಿ. ಹೌದಾ? ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ. ಇವ್ರು 4 ಜನ ಕಾನ್ಸ್ಪಿರಸಿ ಬಂದು ನಾವೇ ಮಾಡಿದ್ವು ಬಂದು ಓರಲ್ ಆಗಿ ಸರೆಂಡರ್ ಆಗ್ಬಿಟ್ರು. ಆ ಆಡಿಯೋದಲ್ಲಿ ನೀವು ಕೇಳಿಸ್ಕೊಂಡ್ರೆ ಅದ್ರಲ್ಲಿ ಬಹಳ ಚೆನ್ನಾಗಿ ಅವ್ರು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ನಟ ದರ್ಶನ್ ಕುಡಿದ್ರೆ ಮನುಷ್ಯನೇ ಅಲ್ಲ ಅಂತ. ಅವ್ರು ಯಾವ ಆಧಾರದ ಮೇಲೆ ಹೇಳ್ತಿದ್ದಾರೆ ಅಂದ್ರೆ CC ಕ್ಯಾಮ್ರಾ ದೃಶ್ಯದ ಆಧಾರದ ಮೇಲೆ. ಇಲ್ಲಿವರೆಗೆ ನೀವು ಸುದ್ದಿಯನ್ನ ಕೇಳಿಸ್ಕೊಂಡಿರ್ತೀರಿ, ಪವಿತ್ರ ಗೌಡಗೂ ಹೊಡೆದು ಬಿಟ್ರಂತೆ, ಪವಿತ್ರ ಗೌಡ ಮೇಲೂ ಕೂಡ ಕೈ ಮಾಡಿಬಿಟ್ರಂತೆ ಅಂತ ಹೇಳಿ. ಆದ್ರೆ ಈಗ ಆ ಪೊಲೀಸ್ ಅಧಿಕಾರಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ದರ್ಶನ್ ಕುಡಿದ ಮತ್ತಿನಲ್ಲಿ ಇದ್ದಂತ ಕಾರಣಕ್ಕಾಗಿ ರೇಣುಕಾ ಸ್ವಾಮಿ ಮೇಲೆ ಮಾತ್ರ ಹಲ್ಲೆ ಮಾಡಿದ್ದಲ್ಲ, ಪವಿತ್ರ ಗೌಡ ಮೇಲೂ ಕೂಡ ದರ್ಶನ್ ಹಲ್ಲೆ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿ ಆ ಆಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗೆ ಅವ್ರು ಇನ್ನೊಂದು ವಿಚಾರ ಅಥವಾ ಒಂದು ಸೆಂಟೆನ್ಸ್ ಅನ್ನು ಕೂಡ ಬಳಸ್ತಾರೆ, ಕುಡಿದ್ರೆ ಈತ ಮನುಷ್ಯನೇ ಅಲ್ಲ ರಾಕ್ಷಸ ಎನ್ನುವ ರೀತಿಯಲ್ಲಿ. ಪವಿತ್ರ ಗೌಡ ಯಾಕೆ ಹಲ್ಲೆ ಮಾಡಿದ್ರು ಎನ್ನುವಂತ ಸಂಗತಿಯೂ ಕೂಡ ಗೊತ್ತಾಗ್ತಾ ಇದೆ. ಅಸಲಿಗೆ ಪವಿತ್ರ ಗೌಡ ಈ ವಿಚಾರವನ್ನ ದರ್ಶನ್ ಗಮನಕ್ಕೆ ತಂದಿಲ್ಲ. ಪವಿತ್ರ ಗೌಡ ಗಮನಕ್ಕೆ ತಂದಿದ್ದು ತನ್ನ ಆಪ್ತ ಆಗಿರುವಂತ ಪವನ್ಗೆ. ಪವನ್ ಈ ವಿಚಾರವನ್ನ ದರ್ಶನ್ ಗಮನಕ್ಕೆ ತರ್ತಾರೆ. ದರ್ಶನ್ ಆ ರೇಣುಕಾ ಸ್ವಾಮಿಯನ್ನ ಹುಡುಕಿಸಿ ಕಿಡ್ನಾಪ್ ಮಾಡಿಸಿ ಆ ಶೆಡ್ಗೆ ಕರ್ಕೊಂಡು ಬಂದು ಟಾರ್ಚರ್ ಕೊಡೋದಕ್ಕೆ ಆರಂಭಿಸ್ತಾರೆ. ಆಗ ದರ್ಶನ್ ನೇರವಾಗಿ ಪವಿತ್ರ ಗೌಡನನ್ನ ಆ ಶೆಡ್ಗೆ ಕರ್ಕೊಂಡು ಬಂದು ಇವನೇ ಅಲ್ವಾ ಅಂತ ಹೇಳಿ ಚಪ್ಪಲಿ ತಗೊಂಡು
ತಗೊಂಡು ಹೊಡಿ ಅಂತಾರೆ, ಪವಿತ್ರ ಗೌಡ ಚಪ್ಪಲಿ ತಗೊಂಡು ಹೊಡಿತಾರೆ. ಅದಾದ ಬಳಿಕ ದರ್ಶನ್ ಪವಿತ್ರ ಗೌಡ ಹೊಡೆದಿದ್ದು ಯಾಕಪ್ಪ ಅಂದ್ರೆ ಇಷ್ಟೆಲ್ಲ ಆದ್ರೂ ಕೂಡ ನನ್ನ ಗಮನಕ್ಕೆ ಯಾಕೆ ತಂದಿಲ್ಲ ನೀನು, ಇಂಥ ಬೇಕಾದಷ್ಟು ನಡೆಸ್ತಾ ಇದೀಯ ನೀನು, ನನ್ನ ಗಮನಕ್ಕೆ ಯಾಕೆ ತಂದಿಲ್ಲ ಅಂತ ಹೇಳಿ ಕುಡಿದ ಮತ್ತಲ್ಲಿ ಪವಿತ್ರ ಗೌಡಗೂ ಕೂಡ 2 ಬಿಟ್ಟಿದ್ದಾರೆ. ಅದಾದ ಬಳಿಕ ಪವಿತ್ರ ಗೌಡ RR ನಗರದ ಆಸ್ಪತ್ರೆಯೊಂದಕ್ಕೆ ಹೋಗಿ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಂಡು ಮನೆಗೆ ವಾಪಸ್ ಬಂದ್ರು. ಅದಾದ ಬಳಿಕ ಪೊಲೀಸರು ಎತ್ತಾಕೊಂಡು ಹೋದ್ರು. ಸದ್ಯ ಅವರು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ವಿಚಾರ. ಇದೆಲ್ಲವನ್ನು ಕೂಡ ಆಡಿಯೋದಲ್ಲಿ ಅವರೆಲ್ಲ ಪೊಲೀಸ್ ಅಧಿಕಾರಿ ತನ್ನ ಆಪ್ತನೊಂದಿಗೆ ಮಾತನಾಡುವಾಗ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಅಲ್ಲಿಗೆ ಭೀಕರತೆಯನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಂಧುಗಳೇ, ಮತ್ತೆ ಮತ್ತೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ದರ್ಶನ್ ಬೆಂಬಲಕ್ಕೆ ನಿಲ್ಬೇಡಿ, ದರ್ಶನ್ ಸಮರ್ಥನೆಯನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ದೊಡ್ಡ ನಟ, ಅವ್ರ ಮೇಲೆ ಅಭಿಮಾನ ಇದೆ ಎನ್ನುವಂತ ಕಾರಣಕ್ಕಾಗಿ. ಯಾಕಂದ್ರೆ ಅತ್ಯಂತ ಕ್ರೂರವಾಗಿರುವಂತಹ ಹತ್ಯೆ ಇದು. ಆ ಪ್ಲೇಸ್ ನಲ್ಲಿ ನಿಮ್ಮನ್ನ ನೀವು ಊಹೆ ಮಾಡಿಕೊಳ್ಳಿ. ಈ ರೇಣುಕಾ ಸ್ವಾಮಿಗೆ ಕೊಟ್ಟಿರುವಂತಹ ಟಾರ್ಚರ್ ಇದೆಯಲ್ಲ, ಸಾಮಾನ್ಯ ಅಲ್ವೇ ಅಲ್ಲ. ಆತನನ್ನು ಒಂದು ಕಂಬಕ್ಕೆ ಕಟ್ಟು ಹಾಕಿಬಿಟ್ಟಿದ್ದಾರೆ. ಅದಾದ ಬಳಿಕ ಬಾಯಿಗೆ ಬಟ್ಟೆ ತುರುಕಿ ಕಾಲಿಗೆ ಹಗ್ಗದಿಂದ ಕಟ್ಟಿ ಆತನ ಹೊಟ್ಟೆಗೆ ದೊಣ್ಣೆಯಲ್ಲಿ ಸರಿಯಾಗಿ ಹೊಡೆದಿದ್ದಾರೆ. ಅಷ್ಟಕ್ಕೂ ಅವರು ತೃಪ್ತರಾಗಿಲ್ಲ. ಕಬ್ಬಿಣದ ಸಲಾಕೆಯನ್ನ ಕಾಯಿಸಿ ಆತನ ಕಾಲಿಗೆ ಬರೆ ಇಟ್ಟುಬಿಟ್ಟಿದ್ದಾರೆ. ದೇಹದ 15 ಭಾಗದಲ್ಲಿ ಗಾಯ ಆಗಿದೆ. ಮರ್ಮಾಂಗಕ್ಕೆ ಜಾಡಿಸಿ ಒದ್ದಿದ್ದಾರೆ. ಫುಟ್ಬಾಲ್ ರೀತಿಯಲ್ಲಿ ಆತನನ್ನ ಆಟ ಆಡಿಬಿಟ್ಟಿದ್ದಾರೆ. ವಾಲಿಬಾಲ್ ರೀತಿಯಲ್ಲಿ ಎತ್ತಿ ಮೇಲ್ಗಡೆ ಎಸ್ತು ಬಿಟ್ಟಿದ್ದಾರೆ. ಪಕ್ಕದಲ್ಲೇ ಇದ್ದಂತ ಲಾರಿಗೆ ಆತನ ತಲೆಯನ್ನು ತಗೊಂಡು ಹೊಡೆದು ಬಿಟ್ಟಿದ್ದಾರೆ. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಎಲ್ಲ ಭೀಕರತೆಯನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಕೊನೆಗೆ ಮರ್ಮಾಂಗಕ್ಕೆ ಹೊಡೆದಂತ ಕಾರಣಕ್ಕಾಗಿ ಆತನ ಪ್ರಾಣ ಹೊರಟೋಗಿಬಿಟ್ಟಿದೆ. ಕೊನೆಯ ಕ್ಷಣದಲ್ಲಿ ಆತ ಪರಿಪರಿಯಾಗಿ ಬೇಡ್ಕೊಂಡಂತೆ ದರ್ಶನ್ಗೆ ಕನಿಕರ ಬರಬಹುದು, ಈತ ಸ್ಕ್ರೀನ್ ನಲ್ಲಿ ಕನಿಕರ ತೋರುವಂತ ನಟನಾಗಿ ಕಾಣಿಸ್ಕೊಳ್ತಾನಲ್ಲ, ಹೀಗಾಗಿ ಕನಿಕರ ಬರಬಹುದು ಅಂತ ಹೇಳಿ ಮನೇಲಿ 5 ತಿಂಗಳು ಗರ್ಭಿಣಿ ಇದ್ದಾಳೆ. ಸ್ವಲ್ಪ ದಿನಕ್ಕೆ ನನ್ನ ಮಗು ಭೂಮಿಗೆ ಬರುತ್ತೆ, ಮಗು ಅಪ್ಪ ಅನ್ನೋದನ್ನ ಕರೆಯೋದನ್ನು ಕೇಳಿಸ್ಕೊಳ್ಬೇಕು, ಏನೋ ತಪ್ಪು ಮಾಡಿಬಿಟ್ಟಿದ್ದೇನೆ, ಇನ್ಮಿಂದೆ ಯಾವ ಹುಡುಗಿಯ ಸುದ್ದಿಗೂ ಹೋಗೋದಿಲ್ಲ, ದಯವಿಟ್ಟು ಬಿಟ್ಟುಬಿಡಿ ಅಂತ ಆತ ಪರಿಪರಿಯಾಗಿ ಬೇಡ್ಕೊಳ್ತಾನಂತೆ. ಆದ್ರೆ ಈ ನಟನಿಗೆ ಕನಿಕರ ಬರೋದಿಲ್ಲ. ಈ ನಟ ಕೇವಲ ಸ್ಕ್ರೀನ್ ನಲ್ಲಿ ಮಾತ್ರ ಅಥವಾ ಸಿನಿಮಾ ಲೈಫ್ ನಲ್ಲಿ ಮಾತ್ರ ಈತ ಹೀರೋ. ನಿಜವಾದಂತ ಲೈಫ್ ನಲ್ಲಿ ಈತ ಹೀರೋ ಅಲ್ಲ, ಈತ ರಾಕ್ಷಸ, ಈತ ಕ್ರೂರಿ, ಈತ ವಿಕೃತ ಮನಸ್ಸನ್ನ ಉಳ್ಳಂತ ಮನುಷ್ಯ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸ್ವತಃ ದರ್ಶನ ಹೇಳ್ಕೊಳ್ತಾರಲ್ಲ ಒಂದ್ ಕಡೆ, ನನ್ನಂತ ಕಚೋಡ ಮನುಷ್ಯ ಇನ್ಯಾರೂ ಇಲ್ಲ, ನನಗೆ 2 ಮುಖ ಇದೆ ಅಂತ ಹೇಳಿ. ಆ 2 ಮುಖ ಯಾವುದು ಅನ್ನೋದು ಇದೀಗ ರೇಣುಕಾ ಸ್ವಾಮಿಗೆ ಬಹಳ ಚೆನ್ನಾಗಿ ದರ್ಶನ ಆಗಿಬಿಡ್ತು. ಬಂಧುಗಳೇ, ಆ ಪ್ಲೇಸ್ ನಲ್ಲಿ ನಮ್ಮನ್ನು ಊಹೆ ಮಾಡ್ಕೊಂಡ್ರೆ ನಾವು ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ತುಂಬಾ ಸಂದರ್ಭದಲ್ಲಿ ಟಾರ್ಚರ್ ಪ್ರಕರಣಗಳು ಏನಾಗುತ್ತೆ ಅಂದ್ರೆ ಅವರಿಗೊಂದು ಧೈರ್ಯ ಇರುತ್ತೆ, ಎಷ್ಟೇ ಟಾರ್ಚರ್ ಕೊಟ್ಟರು ಕೂಡ ನಮ್ಮನ್ನು ಸಾಯಿಸೋದಿಲ್ಲ ಅಂತ ಹೇಳಿ. ಆದ್ರೆ ರೇಣುಕಾ ಸ್ವಾಮಿಗೆ ಕೊಟ್ಟಂತ ಟಾರ್ಚರ್ಗೆ ರೇಣುಕಾ ಸ್ವಾಮಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ಬಿಟ್ಟಿತ್ತು, ಇನ್ಯಾವುದೇ ಕಾರಣಕ್ಕೂ ನನ್ನ ಜೀವಂತವಾಗಿ ಉಳಿಸೋದಿಲ್ಲ ಅಂತ. ಆ ರೀತಿಯಾಗಿ ನೇನು ಸ್ವಲ್ಪ ಹೊತ್ತಿಗೆ ಪ್ರಾಣ ಹೋಗುತ್ತೆ ಅನ್ನುವ ಸಂದರ್ಭದಲ್ಲಿ ಆತನ ಪರಿಸ್ಥಿತಿ ಹೇಗಿತ್ತು ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ. ಮನೆಯಲ್ಲಿ 5 ತಿಂಗಳ ಗರ್ಭಿಣಿ, ಅಪ್ಪ ಅಮ್ಮ, ಗೆಳೆಯ ಗೆಳತಿಯರು, ಅವರದ್ದೇ ಆದಂಥ ಒಂದು ಬದುಕು ಎಲ್ಲವೂ ಕೂಡ ಇತ್ತು. ಆದರೆ ಎಲ್ಲವನ್ನು ಕೂಡ ಇವರು ಕಿತ್ಕೊಳ್ತಾರೆ ಅಂದಾಗ ಆತನ ಪರಿಸ್ಥಿತಿ ಹೇಗಿತ್ತು ಏನೋ ಗೊತ್ತಿಲ್ಲ. ಈ ಕಾರಣಕ್ಕಾಗಿ ಹೇಳ್ತಿರೋದು, ಯಾವುದೇ ಕಾರಣಕ್ಕೂ ದರ್ಶನ್ ಬೆಂಬಲಕ್ಕೆ ನಿಲ್ಲಬೇಡಿ. ದರ್ಶನ್ ಎನ್ನುವಂತಹ ಈ ರಾಕ್ಷಸನಿಗೆ ಶಿಕ್ಷೆ ಆಗಲೇಬೇಕಾಗತ್ತೆ. ಆಗ ಇನ್ನೊಂದಷ್ಟು ಜನ ಭಯ ಪಡ್ತಾರೆ. ಇಲ್ಲ ಅಂತ ಆಗ್ಬಿಟ್ರೆ ಏನಾಗ್ಬಿಡುತ್ತೆ ಗೊತ್ತಾ, ಎಲ್ರಿಗೂ ಬಂದ್ಬಿಡುತ್ತೆ. ನಮ್ಗೆ ಇನ್ಫ್ಲುಯೆನ್ಸ್ ಇದೆ, ಹಣ ಇದೆ, ಅಧಿಕಾರ ಇದೆ, ಏನು ಬೇಕಾದ್ರೂ ಮಾಡಬಹುದು, ನಾವು ಯಾರನ್ನ ಬೇಕಾದ್ರೂ ಹೊಡಿಬಹುದು, ಯಾರ ಪ್ರಾಣ ಬೇಕಾದ್ರೂ ತೆಗಿಬಹುದು ಅಂತ ಹೇಳಿ. ಒಂದೊಳ ಕೊನೆಯದಾಗ ಒಂದು ಮಾತನ್ನು ಹೇಳೋದು, ಕೇವಲ ಕಮೆಂಟ್ಸ್ ಮಾಡಿದ್ದಕ್ಕೆ, ಮೆಸೇಜ್ ಮಾಡಿದ್ದಕ್ಕೆ ಪ್ರಾಣ ತೆಗಿಬೇಕು ಅಂತ ಆದ್ರೆ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಯಾರ ಪ್ರಾಣವೂ ಉಳಿಯೋದಿಲ್ಲ. ಯಾಕಂದ್ರೆ ನಾನು ಇನ್ನೊಬ್ರಿಗೆ ಕೆಟ್ಟದಾಗ ಕಮೆಂಟ್ಸ್ ಮಾಡ್ತೀನಿ, ಇನ್ನೊಬ್ರು ನನಗೆ ಕೆಟ್ಟದಾಗ ಕಮೆಂಟ್ಸ್ ಮಾಡ್ತಾರೆ. ಇಂಥವೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ನಡೀತಾನೆ ಇರುತ್ತೆ. ಒಂದೊಳ್ಳೆ ನಿಮ್ಗೆ ಏನಿಸ್ತಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿ.